ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿ ಶುರು ಮಾಡ್ತಿದ್ದೀನಿ. ನಾನಿವತ್ತು ನನ್ನ ಬೆಳಗ್ಗಿನ ರೋಟೀನು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದರೆ 10-10:30 ತನಕ ಏನೆಲ್ಲ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದರೆ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ ಅದಾದ ನಂತರ ಯೋಗನೂ ಕೂಡ ಮುಗಿಸ್ಕೊಂಡು ಕೆಲವೊಂದು ದಿನ ವಾಕಿಂಗ್ ಹೋಗ್ತೀನಿ, ಕೆಲವೊಂದು ದಿನ ಯೋಗ ಮಾಡ್ತೀನಿ. ಅದರದ್ದು ಕ್ಲಿಪ್ಪಿಂಗ್ಸ್ನ ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ. ಮುಂದೆ ಯಾವತ್ತಾದರೂ ಒಂದಿನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಾಕಿಂಗು ಅಥವಾ ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸಿ ಮನೆ ಮುಂದೆನೇ ಯಾವೆಲ್ಲ ಗಿಡಗಳು ಹೂ ಬಿಟ್ಟಿದೆ. ಇವಾಗಂತೂ ಮಳೆಗಾಲ ಅಲ್ಲ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ಅಂದರೆ ಎಷ್ಟು ವೆರೈಟಿ ಗಿಡಗಳಿದೆ ಅಷ್ಟರಲ್ಲೂ ಹೂವು ಬರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಫ್ರೆಶ್ ಆಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಯೋಗ ಮುಗಿಸಿ ಪ್ರಾಣಾಯಾಮ ಎಲ್ಲ ಮುಗಿಸಿ ಅದಾದಮೇಲೆ ಗೇಟ್ ಓಪನ್ ಮಾಡಿ ಬರೋದು. ಏಕೆಂದರೆ 5 ಗಂಟೆಗೆಲ್ಲ ಸ್ವಲ್ಪ ಕತ್ತಲೆ ಇರುತ್ತಲ್ವ, ಹಾಗಾಗಿ ಹೊರಗೆ ಬರೋಕ್ಕೆ ಹೋಗಲ್ಲ. ಎಲ್ಲ ಮುಗಿಸಿ ಹೊರಗಡೆ ಬಂದಮೇಲೆ ಯಾವುದೆಲ್ಲ ಹೂವು ಅರಳಿದೆ ಅದೆಲ್ಲ ನೋಡಿ, ಆಮೇಲೆ ಕೆಲವೊಂದು ತರಕಾರಿ ಗಿಡಗಳನ್ನ ಹಾಕಿದ್ದೀನಿ. ಹಾಗಲಕಾಯಿ ಸೊಪ್ಪು ಎಲ್ಲ, ಅದು ಎಷ್ಟು ಕಾಯಿ ದಪ್ಪ ಆಗಿದೆ ಅಥವಾ ಸೊಪ್ಪು ಎಷ್ಟು ಗ್ರೋ ಆಗಿದೆ ಅದನ್ನೆಲ್ಲ ನೋಡೋದಾಗ್ಬೋದು. ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ನೋಡ್ತಿರ್ಬೋದು, ಇದು ಬಂದು ದಂಟಿನ ಸೊಪ್ಪು ಹಾಕಿದ್ದೆ. ಹಾಗೆಯೇ ಅದು ಯಾವುದೆಲ್ಲ ಹೂವು ಅರಳಿದೆ ಎಲ್ಲ ನೋಡಿ ಮನೆ ಮುಂದೆನೇ ಒಂದು 10 ನಿಮಿಷ ವಾಕಿಂಗ್ ಮಾಡ್ತೀನಿ. ಮಲ್ಲಿಗೆ ಹೂವು ಈಗ ಸೀಸನ್ ಇರೋದ್ರಿಂದ ಗಿಡ ತುಂಬ ಹೂವು ಇರುತ್ತೆ. ಆ ಸ್ಮೆಲ್ಲಿಗೆ ವಾಕಿಂಗ್ ಮಾಡಲಿಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡೋಣ ಅನ್ನೋ ಥರ ಅನಿಸ್ತಿರುತ್ತೆ. ಫ್ರೆಶ್ ಗಾಳಿ, ಅದು ನಮ್ಮ ಮನೆ ಹಿಂದೆ ಮುಂದೆ ಎರಡೂ ಪಾರ್ಕ್ ಇರೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಅದಷ್ಟೆಲ್ಲ ಮುಗಿಸ್ಕೊಂಡು ಮನೆ ಮುಂದೆನೇ ಒಂದು 10 ನಿಮಿಷ ವಾಕಿಂಗ್ ಮಾಡಿ ನಂತರ ನಾನು ತಿಂಡಿ ಅಥವಾ ಬೇರೆ ಇನ್ನೇನು ಕೆಲಸ ಇದ್ರೂ ಕೂಡ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು. ನೋಡಿದ್ರಲ್ಲ, ಇದಿಷ್ಟು ನಾನು ಯಾವ ದಿನ ವೀಡಿಯೋ ಮಾಡಿದ್ದೆ ಆ ದಿನ ಅರಳಿರ್ತಕ್ಕಂಥದ್ದು. ನೋಡಿ, ಕಣಗ್ಲೆ ಗಿಡದಲ್ಲಿ ಬೇರೊಂದು ಗಿಡ ಬಂದಿದೆ ನೋಡಿ ಇಲ್ಲಿ. ಇದು ಕಣಗ್ಲೆ ಗಿಡ ನೋಡಿ ಇಲ್ಲಿ, ಎಂಥ ವಿಸ್ಮಯ. ನಾವೇನು ಕ್ರಾಸ್ ಬೀಡ್ ಮಾಡಿಲ್ಲ, ಬಟ್ ಅದೇ ಬಂದಿರತಕ್ಕಂಥದ್ದು ನೋಡ್ತಿರ್ಬೋದು ನೀವು. ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಮಾಡ್ತಿದ್ದೀನಿ. ಗೊತ್ತಿಲ್ಲ ಅದಷ್ಟೇ ಗ್ರೋ ಆಗಿರೋದು, ತುಂಬ ದೊಡ್ಡದಾದರೆ ಅದಾದಮೇಲೆ ಹೇಳ್ತೀನಿ. ಅದೆಲ್ಲ ಗಿಡ ಎಲ್ಲ ನೋಡಿ ಎಲ್ಲ ಮಾಡಿ ಒಳಗಡೆ ಬಂದಮೇಲೆ 100% ಕಾಫಿ ಅಥವಾ ಟೀ ಬೇಕೇ ಬೇಕು. ಟೀ ಅಂತ ಅಂದರೆ ನಾರ್ಮಲ್ ಸಮ್ಮರಲ್ಲೆಲ್ಲ ಟೀ ಮಾಡ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ಕಾಫಿ. ಚಳಿ ಮಳೆ ಇರುವಾಗ ಫಿಲ್ಟರ್ ಕಾಫಿ ಸಿಕ್ಕಾಬಟ್ಟೆ ಖುಷಿ ಅಂತ ಅನಿಸುತ್ತೆ. ಕೆಲವೊಬ್ರು ಅಂತಾರೆ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ, ಅರ್ಧ ಅಥವಾ 1 ಅವರ್ ಬಿಟ್ಟಾದ್ಮೇಲೆ ಕುಡಿಬೇಕು ಅಂತ. ಅದಷ್ಟೆಲ್ಲ ಮುಗಿಸಿ ಒಂದು 1/4 ಗಂಟೆ ಮನೆ ಮುಂದೆನೇ ವಾಕಿಂಗ್ ಮಾಡಿ ಎಲ್ಲ ಆದಮೇಲೆ ಬಂದು ಕಾಫಿ ಅಥವಾ ಟೀ ಕುಡಿದು ತಿಂಡಿ ಏನಪ್ಪ ಮಾಡೋದು ಅಂತ ಅನ್ನುವಾಗ ನನಗೆ ಆ ದಿನ ಕಡುಬು, ಅಕ್ಕಿ ತರಿ ಕಡುಬು ಮತ್ತು ದಾಲ್ ಮಾಡೋಣ ಅಂತ ಅಂದ್ಕೊಂಡು ದಾಲ್ಗೆ 3 ಥರ ಬೇಳೆಗಳನ್ನ ನೆನೆಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ತೊಗರಿಬೇಳೆ, ಹೆಸರುಬೇಳೆ ಹಾಗೆ ಕೆಂಪು ತೊಗರಿಬೇಳೆ 3 ಕೂಡ ನೆನೆಸ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಈಗ ಇದನ್ನು ಕೂಗಲಿಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕರಿಗೆ ಹಾಕಿಟ್ಟಿದ್ದೀನಿ. 1-2 ವಿಷಲ್ ಬಂತು ಅಂದರೆ ತುಂಬ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಾನಿಲ್ಲಿ ಅಕ್ಕಿ ತರಿ ಕಡುಬಿಗೆ ನೋಡ್ತಿರ್ಬೋದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ತಣ್ಣಗಾದ ನಂತರ ನಾವು ನಮಗೆ ಇಷ್ಟವಾದ ಶೇಪಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಇಷ್ಟವಾದ ಶೇಪಲ್ಲಿ ಅದನ್ನು ಉಂಡೆನ ಮಾಡಿ ಸ್ಟೀಮ್ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಒಂದು ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು. ಏಕೆ ನಮಗೆ ಊರ ಕಡೆಯಲ್ಲೆಲ್ಲ ನಾರ್ಮಲಾಗಿ ಮಾಡ್ತಾರೆ ಇದನ್ನು. ಹಾಗಾಗಿ ನಮ್ಮ ಡೈಲಿ ಬ್ರೇಕ್ಫಾಸ್ಟಲ್ಲಿ ಇದು ಒಂದು ಇರುತ್ತೆ ಯಾವಾಗ್ಲೂ. 15 ದಿನ ಅಥವಾ ತಿಂಗಳಿಗೊಮ್ಮೆ ಆದರೂ ಇರುತ್ತೆ. ಇದ್ರ ಜೊತೆಗೆ ಈಗ ಇದು ಕಾರ್ಬೋಹೈಡ್ರೇಟ್ ಅಷ್ಟೇ ಇರೋದ್ರಿಂದ, ಅಕ್ಕಿ ತರಿಲಿ ಮಾಡಿರೋದ್ರಿಂದ, ದಾಲ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಪ್ರೋಟೀನ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ದಾಲ್ ಮಾಡಿದ್ದೀನಿ. ದಾಲು ನಾನು ಅಂದರೆ ಎಲ್ಲರೂ ನಿಮ್ಮ ಒಂದು ಇದರಲ್ಲಿ ಮಾಡ್ತೀರಾ, ನಾನು ಯಾವ ಥರ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಪಲಾವ್ ಎಲೆ, 2 ಇಂಚು ಚಕ್ಕೆ, 2 ಲವಂಗ ಹಾಕ್ಕೊಂಡು, ಹಾಗೆಯೇ ಈರುಳ್ಳಿ, 1 ದಪ್ಪು ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ 1 ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಶಿನದ ಪುಡಿ ಹಾಗೆಯೇ ಗರಂ ಮಸಾಲ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಬಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಸಾಲ ಪೌಡ್ರುಗಳೆಲ್ಲ ಸೀದೋಗುತ್ತೆ, ನಮಗೆ ದಾಲ್ ಸ್ಮೆಲ್ ಚೇಂಜ್ ಆಗುತ್ತೆ. ರುಬ್ಬೋದಕ್ಕೆ 1 ಏಲಕ್ಕಿ, 1 ಇಂಚು ಚಕ್ಕೆ, 1 ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಇದಕ್ಕೆ ರುಚಿ ಕೊಡೋದೆ ಗೋಡಂಬಿ ಮತ್ತು ಗಸಗಸೆ ಎರಡನ್ನೂ ಕೂಡ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಒಂದು 10 ಗೋಡಂಬಿ, 1 ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಕೂಡ ರುಬ್ಬಿ ಏನು ನಾವು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲಾಗಿ ದಾಲ್ ಮಾಡೋದಕ್ಕಿಂತಲೂ ಈ ಥರ ಮಾಡಿ ತುಂಬ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈ ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀರ ನೋಡಿ, ಸೇಮ್ ಹಾಗೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ,
ತಳ ಹಿಡಿಲಿಕ್ಕೆ ಬಿಡಬೇಡಿ. ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು ಕುದಿಲಿಕ್ಕಿಡಿ. ಮಿಕ್ಸಿ ಜಾರ್ನ ತೊಳೆದು ಅದೇ ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ತಿರ್ಬೋದು. ಇದು ಒಂದು ಕುದಿ ಬರಬೇಕು. ಅಷ್ಟರಲ್ಲಿ ನಾವಿಲ್ಲಿ ಕಡುಬು ಬಿಟ್ಟಿದ್ವಲ್ವ ಅದು ಕೂಡ ರೆಡಿಯಾಗಿರುತ್ತೆ. ಹೇಗೆ ಅಂತಂದರೆ ಇಲ್ಲಿ ಬೇಳೆ ಕೂಗ್ಲಿಕ್ಕೆ ಇಟ್ಟಾಗ ಕಡುಬುದು ಉಂಡೆ ಎಲ್ಲ ಮಾಡಿಟ್ಕೊಂಡೆ. ಇದನ್ನು ಕಡುಬು ಉಂಡೆಗಳನ್ನೆಲ್ಲ ಸ್ಟೀಮ್ಗೆ ಇಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಡೋಷ್ಟರಲ್ಲಿ ನೋಡಿ ಕಡುಬು ಕೂಡ ರೆಡಿ ಆಯಿತು. ಈಗ ಇಲ್ಲಿ ಕುಕ್ಕರ್ ವಿಷಲ್ಲು ಕೂಡ ಹೋಗಿದೆ ನೋಡ್ತಿರ್ಬೋದು ನೀವು. ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ. ಒಂದೆರಡು ವಿಷಲ್ ಆದರೆ ಸಾಕು, ತುಂಬ ನೀಟಾಗಿ ಬೇಯುತ್ತೆ. ಈಗ ಇದನ್ನು ನಾವು ಏನು ಒಗ್ಗರಣೆ ಹಾಕ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ಬೇಳೆ ಪ್ರಮಾಣ ಜಾಸ್ತಿನೇ ಹಾಕ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನೀವು ವ್ಯತ್ಯಾಸ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಬೇಳೆ ಏನು ನಾವು ಬೇಯಿಸಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡೋದು ತುಂಬಾ ಸುಲಭ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೆಥಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹೋಟೆಲ್ಲು ಅಥವಾ ರೆಸ್ಟೋರೆಂಟಲ್ಲೆಲ್ಲ ತಿಂದರೆ ಯಾವ ಥರ ಇರುತ್ತೆ ಟೇಸ್ಟು ಸೇಮ್ ಹಾಗೇ ಇರುತ್ತೆ. ನೋಡಿ ರೆಡಿ ಆಯ್ತಿದ್ದು. ನಾನು ಇದನ್ನು ಮಗನ ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಹಾಕಿಡ್ತಾ ಇದ್ದೆ. ಇಲ್ಲಿ ಕಡುಬು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿ ಕಡುಬು ಜೊತೆಗೆ. ಸಾಮಾನ್ಯ ಬೇರೆ ಬೇರೆ ಚಟ್ನಿಗಳು ಅದೆಲ್ಲ ಮಾಡ್ಕೊತೀವಿ. ದಾಲು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಮೆಥಡಲ್ಲಿ ದಾಲ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಬ್ರೇಕ್ಫಾಸ್ಟ್ ಜೊತೆಗೆ ಪಪಾಯ ಅಂದರೆ ನಮ್ಮ ತೋಟದ್ದೇ ಪಪಾಯ. ಆಲ್ಮೋಸ್ಟ್ ನಾವು ವರ್ಷದಲ್ಲಿ ಅತಿ ಹೆಚ್ಚಾಗಿ ತಿನ್ನೋ ಹಣ್ಣು ಅಂತ ಅಂದರೆ ಪಪ್ಪಾಯ, ಬಾಳೆಹಣ್ಣು. ಯಾಕೆ ಅಂದರೆ ನಮ್ಮ ತೋಟದಲ್ಲೇ ಬೆಳಿತೀವಿ, ಸಫಿಷಿಯೆಂಟಾಗಿ ಸಿಗುತ್ತೆ. ಸೊ ಹಾಗಾಗಿ ಆಮೇಲೆ ಸೀಸನ್ ಅಂತ ಏನಿಲ್ಲ, ಪಪ್ಪಾಯ ಹಾಗೆ ಬಾಳೆಹಣ್ಣು ಎರಡಕ್ಕೂ ಕೂಡ ಸೀಸನ್ ಇಲ್ಲ. ಯಾವ ಸೀಸನಲ್ಲಿ ಬೇಕಾದರೂ ಸಿಗೋದ್ರಿಂದ ಪಪ್ಪಾಯ ರೆಗ್ಯುಲರ್ ಆಗಿರುತ್ತೆ. ನಾನು ಅಂದರೆ ಪೀಸಸ್ ತುಂಬ ಹಣ್ಣಾಗಿದ್ದರೆ ಅದನ್ನು ಪೀಸಸ್ ಮಾಡೋಕ್ಕೆ ಹೋಗಲ್ಲ, ಸ್ಪೂನ್ ಹಾಕ್ಕೊಂಡು ಹಾಗೆ ತಿನ್ಕೊಳ್ತೀವಿ. ಹಾಗೆಯೇ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಕೆಂಪು ಬಾಳೆಹಣ್ಣು ನೋಡ್ತಿರ್ಬೋದು, ಆರ್ಗ್ಯಾನಿಕ್ಕಾಗಿ ಬೆಳೆದಿರ್ತಕ್ಕಂಥದ್ದು ತುಂಬ ರುಚಿಯಾಗಿರುತ್ತೆ. ಚಂದ್ರ ಬಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದಕ್ಕೆ. ನಾವು ಈ ಗಿಡನ ತರಲಿಕ್ಕೆ ಹತ್ತತ್ರ ಮಡಿಕೇರಿ ತನಕ ಹೋಗಿದ್ವಿ. ನಾವು ಒಂದಷ್ಟು ಬಾಳೆಹಣ್ಣು ಗಿಡಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಅದು ಎಲ್ಲಾದರೂ ಸಿಗುತ್ತೆ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಮತ್ತು ನನಗಿಬ್ರಿಗೂ ಅದು ಒಂದು ಸ್ವಲ್ಪ ಕ್ರೇಜ್ ಇರೋದ್ರಿಂದ ಎಷ್ಟು ದೂರ ಇದ್ದರೂ ಕೂಡ ಹೋಗಿ ತೊಗೊಂಡು ಬಂದು ಗಿಡನ ಹಾಕ್ಕೊಳ್ತೀವಿ. ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ತಂದಿದ್ರು ಊರಿಂದ. ಇದನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ಒಣಗಿಸಿ ಪುಡಿ ಮಾಡಿ ಅದನ್ನು ಉಂಡೆ ಕಟ್ಟಿ ಬೆಳಿಗ್ಗೆ ಎದ್ದಾಗ ನಾವು ಟ್ಯಾಬ್ಲೆಟ್ ಹೇಗೆ ತೊಗೋತೀವಿ ಹಾಗೆ ಒಂದು ಚಿಕ್ಕದು ಉಂಡೆನ ತೊಗೊಳೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ. ಅಂದರೆ ಪೌಡ್ರು ಮಾಡಿ ಬೆಳಗ್ಗೆ ಎದ್ದು ಒಂದು ಲೋಟ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಸಣ್ಣ ಉಂಡೆಯಾಗಿ ಮಾಡಿ ಒಂದನ್ನು ಡೈಲಿ ತೊಗೊಳೋದ್ರಿಂದ ಅಥವಾ ವಾರಕ್ಕೊಂದು 2ರಿಂದ 3 ಬಾರಿ ತೊಗೊಳೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಟ್ರೈ ಮಾಡ್ತೀನಿ ಅನ್ನೋದಾದರೆ ಇದು ಫುಲ್ ಒಣಗಿದೆ. ನೆಕ್ಸ್ಟು ಪೌಡ್ರ್ ಮಾಡಿ ಉಂಡೆ ಮಾಡೋದನ್ನು ತೋರಿಸ್ತೀನಿ. ಓಕೆನಾ? ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಟೈಮ್ ಸಿಕ್ಕಾಗ ಫ್ರೀ ಇದ್ದಾಗ ವಿಡಿಯೋನ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರು ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.